ಹಾವೇರಿ ಜನರೇ ಎಚ್ಚರ, ನಾಳೆ ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್. ತುರ್ತು ಔಷಧ ಕೊಳ್ಳೋದಿದ್ರೆ ಈಗಲೇ ತೆಗೆದುಕೊಂಡ್ಬಿಡಿ. ಮೊಬೈಲ್ನಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಔಷಧ ಮನೆಗೆ ಬರುತ್ತೆ. ಆದರೆ ಜೀವದ ಜೊತೆ ಅದು ಸಾಮಾನ್ಯವಾದ ಆಟವೇ. ಜ್ವರ ಬಂತು ಅಂದರೆ ಮೊಬೈಲ್ ತೆಗೆದು ಆನ್ಲೈನ್ನಲ್ಲಿ ಔಷಧವನ್ನು ಆರ್ಡರ್ ಮಾಡೋರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ವೈದ್ಯರ ಚೀಟಿ ಇಲ್ಲ, ಅಂಗಡಿಗೆ ಹೋಗುವ ತೊಂದರೆ ಇಲ್ಲ, ಕಡಿಮೆ ದರಕ್ಕೆ ಮನೆ ಬಾಗಿಲಿಗೆ ಔಷಧ ಬರುತ್ತೆ. ಆದರೆ ಆ ಸುಲಭದ ಹಾದಿಯ ಹಿಂದೆ ದೊಡ್ಡ ಅಪಾಯ ಅಡಗಿದೆ ಎನ್ನುವ ಆತಂಕ ಇದೀಗ ಜಿಲ್ಲೆಯ ಔಷಧ ವ್ಯಾಪಾರಿಗಳಿಂದ ಕೇಳಿಬರ್ತಿದೆ. ಮೇ 20ರಂದು ದೇಶಾದ್ಯಂತ ಔಷಧ ವ್ಯಾಪಾರ ಬಂದ್ ಆಗ್ತಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲೂ ಔಷಧಿ ಸಿಗಲ್ಲ, ಇಲ್ಲಿಯೂ ಬಂದಾಗಿರುತ್ತೆ. ಇದು ಕೇವಲ ವ್ಯಾಪಾರಿಗಳ ಹೋರಾಟವಲ್ಲ, ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಕೂಗು ಕೂಡ ಹೌದು. ಹಾಗಂತ ವ್ಯಾಪಾರಿಗಳೇ ಹೇಳ್ತಿದ್ದಾರೆ. ಡಿಸ್ಕೌಂಟ್ ಹೆಸರಲ್ಲಿ ಆರೋಗ್ಯಕ್ಕೆ ಅಪಾಯ ತಂದುಕೊಳ್ತಿದ್ದಾರೆ. ಇತ್ತೀಚೆಗೆ ಆನ್ಲೈನ್ ಫಾರ್ಮಸಿಗಳ ಮೂಲಕ ಯಾವುದೇ ನಿಯಂತ್ರಣವಿಲ್ಲದೆ ಔಷಧ ಮಾರಾಟ ನಡೀತಾ ಇದೆ. ಹೀಗಂತ ಆರೋಪಗಳು ಕೂಡ ಕೇಳಿಬರ್ತಿವೆ. ಹಲವರು ವೈದ್ಯರ ಸಲಹೆ ಇಲ್ಲದೆ ತಮಗೆ ತಾವೇ ಔಷಧವನ್ನು ತೆಗೆದುಕೊಳ್ತಾರೆ. ಒಂದೇ ಪ್ರಿಸ್ಕ್ರಿಪ್ಷನ್ ಅನ್ನು ಬಳಸಿ ಮತ್ತೆ ಮತ್ತೆ ಔಷಧ ಖರೀದಿಸುವ ಪ್ರವೃತ್ತಿಯೂ ಕೂಡ ಹೆಚ್ಚಾಗಿದೆ. ಇದರಿಂದ ಸರಿಯಲ್ಲದ ಔಷಧ ಸೇವನೆ, ಅತಿಯಾಗಿ ಆಂಟಿಬಯೋಟಿಕ್ ಬಳಕೆ, ಸೈಡ್ ಎಫೆಕ್ಟ್ಗಳ ಅಪಾಯ, ನಕಲಿ ಔಷಧಗಳ ಹರಡುವಿಕೆ, ಯುವಕರಲ್ಲಿ ಔಷಧದ ದುರುಪಯೋಗ ಇವೆಲ್ಲವೂ ಕೂಡ ಹೆಚ್ಚಾಗ್ತಿದೆ ಅಂತ ಹಾವೇರಿ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಸತ್ಯನಾರಾಯಣ ಕೇಲ್ಗಾರ್ ಮಾಹಿತಿಯನ್ನು ನೀಡಿದ್ದಾರೆ. ಅಂಗಡಿಯಲ್ಲಿ ಆದರೆ ಔಷಧ ತೆಗೆದುಕೊಳ್ಳೋಕೆ ಬಂದಾಗ ಇದು ಯಾವುದಕ್ಕೆ, ಯಾರಿಗೆ, ಯಾರು ಬರೆದು ಕೊಟ್ಟರು ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಆನ್ಲೈನ್ನಲ್ಲಿ ಯಾರೂ ಕೇಳೋದಿಲ್ಲ. ಅಲ್ಲದೆ ಔಷಧ ಅಂಗಡಿಯಲ್ಲಾದರೆ ಇದನ್ನು ಈ ಸಮಯಕ್ಕೆ ತೆಗೆದುಕೊಳ್ಳಿ, ಇಷ್ಟು ಬಾರಿ ತೆಗೆದುಕೊಳ್ಬೇಕು ಅಂತೆಲ್ಲ ತಿಳಿಸಿ ಹೇಳ್ತಾರೆ. ಆದರೆ ಆನ್ಲೈನ್ನಲ್ಲಿ ಯಾರು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಸ್ಥಳೀಯ ಔಷಧ ಅಂಗಡಿಗಳಿಗೆ ಹೋದರೆ ಫಾರ್ಮಸಿಸ್ಟ್ ವೈದ್ಯರ ಚೀಟಿಯನ್ನು ನೋಡ್ತಾರೆ. ಕೆಲವೊಮ್ಮೆ ಈ ಔಷಧ ಯಾಕೆ, ಡಾಕ್ಟರ್ ಸಲಹೆ ಇದೆಯಾ, ಹೀಗಂತ ಪ್ರಶ್ನಿಸ್ತಾರೆ. ಆದರೆ ಆನ್ಲೈನ್ನಲ್ಲಿ ಕೇವಲ ಒಂದು ಸಲ ಮೊಬೈಲ್ ಕ್ಲಿಕ್ ಮಾಡಿದ್ರೆ ಸಾಕು, ಔಷಧ ಮನೆಗೆ ಬಂದು ತಲುಪುತ್ತದೆ. ಆದರೆ ಔಷಧ ವ್ಯಾಪಾರಿಗಳ ಪ್ರಕಾರ ಇದು ಸಮಾಜದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತಿದೆ. ಯಾರು ಯಾವ ಪ್ರಮಾಣದಲ್ಲಿ ಔಷಧವನ್ನು ಖರೀದಿಸುತ್ತಿದ್ದಾರೆ ಎಂಬ ಸ್ಪಷ್ಟ ಮಾಹಿತಿ ಸರ್ಕಾರದ ಇಲಾಖೆಗೆ ಸಿಗ್ತಿಲ್ಲ. ಇದರಿಂದ ನಿಯಂತ್ರಣ ಕಷ್ಟವಾಗ್ತಿದೆ ಎಂದು ಹೇಳ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೋಂದಾಯಿತವಾಗಿರ್ತಕ್ಕಂತಹ 700ಕ್ಕೂ ಹೆಚ್ಚು ಔಷಧ ಅಂಗಡಿಗಳಿದ್ದರೂ ಪ್ರಸ್ತುತ ಈಗ ಸುಮಾರು 600 ಅಂಗಡಿಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. ಹಾಗಾಗಿ ಮೇ 20ರಂದು ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ಕರೆಯಂತೆ ಜಿಲ್ಲೆಯಾದ್ಯಂತ ಔಷಧ ವ್ಯಾಪಾರ ಸಾಂಕೇತಿಕವಾಗಿ ಬಂದಾಗಲಿದೆ. ಹಾವೇರಿ ನಗರದ ಹುಕ್ಕೇರಿ ಮಠದಿಂದ ಮೈಲಾರ ಮಹಾದೇವಪ್ಪ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗ್ತಿದೆ. ಇದರ ಮಧ್ಯೆ ಔಷಧ ವ್ಯಾಪಾರಿಗಳ ಪ್ರಮುಖ ಆಗ್ರಹಗಳು ಏನು ಅಂತ ನೋಡೋದಾದರೆ, ಅವ್ರು ಹೇಳೋ ಪ್ರಕಾರ ಆನ್ಲೈನ್ ಔಷಧ ಮಾರಾಟಕ್ಕೆ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ತರಬೇಕು, ನಕಲಿ ಔಷಧ ಹಾವಳಿಯನ್ನು ತಡೆಯಬೇಕು, ಕಾರ್ಪೊರೇಟ್ ಡಿಸ್ಕೌಂಟ್ ವ್ಯಾಪಾರ ನಿಯಂತ್ರಣೆ ಆಗಬೇಕು, ಸ್ಥಳೀಯ ಔಷಧ ವ್ಯಾಪಾರಿಗಳ ರಕ್ಷಣೆ ಆಗಬೇಕು, ಸಾರ್ವಜನಿಕ ಆರೋಗ್ಯ ಸುರಕ್ಷತೆಗೆ ಕಾನೂನನ್ನು ಬಲಪಡಿಸಬೇಕು ಎಂಬುದು ಔಷಧ ವ್ಯಾಪಾರಿಗಳ ಪ್ರಮುಖ ಆಗ್ರಹಗಳು ಎಂದು ಹೇಳಲಾಗ್ತಿದೆ. ಔಷಧ ಅಂದರೆ ಸಾಮಾನ್ಯ ವಸ್ತು ಅಲ್ಲ, ಅದು ಜೀವಕ್ಕೆ ಸಂಬಂಧಿಸಿದ್ದು. ಕಡಿಮೆ ದರಕ್ಕಿಂತ ಸುರಕ್ಷತೆ ಮುಖ್ಯ ಎಂಬುದು ಇದೀಗ ಔಷಧ ವ್ಯಾಪಾರಿಗಳ ಸಂದೇಶವೂ ಆಗಿದೆ. ಆನ್ಲೈನೋ ಆಫ್ಲೈನೋ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಆರೋಗ್ಯ ಅನ್ನೋದನ್ನು ಯಾರೂ ಕೊಡೋದಿಲ್ಲ, ಅದನ್ನು ನಾವೇ ಕಾಪಾಡಿಕೊಳ್ಬೇಕು. ಸರಿಯಾದ ಆಯ್ಕೆಯಿಂದ ಕಾಪಾಡಿಕೊಳ್ಳಿ ಅನ್ನೋದು ನಮ್ಮ ಆಶಯ ಕೂಡ. ಶ್ರೀ ಕರ್ನಾಟಕ, ಹಾವೇರಿ.